ಸಾಂಬಜಯ ನಮಃ ಪಾರ್ವತೀಪತೆ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ, ಜಗತ್ತಿನ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ ಸ್ಮರಿಸುತ್ತಾ ಈ ನಾಡಿನ ಮಹಾಸಿದ್ಧಶಿವಗಿ ಮಹಾತಪಸ್ವಿ ಕತ್ತು ಕರ್ಸಿದ್ದೇಶ್ವರನ ಸ್ಮರಿಸುತ್ತಾ ಹಾಳ್ಕೆ ಅನ್ನದಾನೇಶ್ವರ ಮಠದ ಎಲ್ಲ ಪೂಜ್ಯ ಪರಂಪರೆಯನ್ನ ಸ್ಮರಿಸುತ್ತಾ ಈ ವರ್ಷ ವಿಶೇಷವಾಗಿ ಪ್ರವಚಕ ಆಗಿದ್ದ ನಮ್ಮ ಸ್ವಾಮಿಗಳಲ್ಲಿ ಶರಣಂದು ಈ ವರ್ಷ ವಿಶೇಷವಾಗಿ ಪ್ರವಚಕ ಆಗಮಿಸಿದ ಪಂಚಾಕ್ಷರ ಶಾಸ್ತ್ರಿಗಳು ಇವ ತಟಗಿದ್ದ 8 ವರ್ಷ ಆವಕ್ಕೆ ಹೇಳ್ತಿದ್ದೇವೆ ಶಾಸ್ತ್ರಿ 8 ವರ್ಷ ನಾವು ಗಜನಗಡ ಮಠಕ್ಕೆ ಬೈಯಿಂದ ಹಂಸಾರ ಮಠಕ್ಕೆ ಬಂದಾನ 8 ವರ್ಷ ಗೆದ್ದ ಮಾಡ್ತಿದ್ವಿ ಶಾಸ್ತ್ರಿ. ಈಗ ಇಷ್ಟು ತಮ್ಮ ಆಗಿದೆ ಶಾಸ್ತ್ರಿ, ಭಾರಿ ಜೋರ ಪ್ರವಚನ ಮಾಡ್ತಾರ ಅಂತ ನಮ್ಮ ಪಂಚಾಕ್ಷರ ಶಾಸ್ತ್ರಿಗಳವರೇ, ಶ್ರೇಷ್ಠ ನಮ್ಮ ಹನುಮಂತ್ ಕುಮಾರ್ ನಾಡಿನ ಸರಾಂತ ಗವಾಯಿಗಳು ಹನುಮಂತ್ ಕುಮಾರ್ ಅವರೇ, ನಮ್ಮ ಪ್ರವಚನ ಮಾಡ್ತಕ್ಕಂಥ ನಮ್ಮ ನಿತ್ಯದ ಗವಾಯಿಗಳವರೇ, ಶ್ರೇಷ್ಠ ಪದವಾದಕರೇ, ಹಾಗೆ ಯಾವತ್ತು ಮಹಾಜನಗಳೇ ಮಾತಿದೆ. ಈಗ ಸಮೀಪ ಆಗಿದೆ, ಈಗಾಗಲೇ ಒಂದು 2 ತಾಸು ಮಾತಾಡ್ಕೊಡ್ರಿ, 2 ತಾಸು ಮಾತಾಡ್ತೀನಿ ಮಧ್ಯಾಹ್ನವಾದಿಗೆ ಮರ ಇಲ್ಲಿ ತನಕ ಶಾಸ್ತ್ರಿ ಭಾಳ ಚೆನ್ನಾಗಿ ಹೇಳ್ಯಾರ. ಏನು ಹೇಳ್ಯಾರ ಅವರು? ಜಿಂಗದ ಕಾಯಿ ಸವಾದ ಮಾಡಿದ್ರಿ, ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ಯಾರ ಅವರು. ಜೇಡದಾಸಿ ಮೇಲೆ ಕತೆ ಬೇರೆ ಚೆನ್ನಾಗಿ ಓದ್ತಾರೆ. ಒಂದು ಋಷಿ ಮೈನ್ 8 ವರ್ಷ ಹೇಳಿದ ಶಾಸ್ತ್ರಿಗಳು ವರ್ಷ ಗಂಟೆ ಅಂತ ಬರ್ತದೆ. 14 ವರ್ಷ 20 ವರ್ಷ ತಿಂದವ್ರಾಗ ವರ್ಷ ಗಂಟೆ ಏನ ಅಂತ ಬರ್ತದ. ಒಟ್ಟು ನೇದವ ಋಷಿ ಮಣಿನ ಎದಕ್ಕೆ ನೇದ ದೊಡ್ಡ ದಾಸೋಹ ಮಾಡ್ಬೇಕಂತ ಕಿಮ್ಮತ್ತ ಋಷಿ ಮಣಿನ ದೊಡ್ಡ ದಾಸೋಹ ಮಾಡ್ಬೇಕಂತ ಮಾಡಿದ. ಇವತ್ತು ಮಾಡಿದ ವರ್ಷ ಗಂಟೆ ನೇದ. ಅದ್ರಾಗ ಕೈಲಾಸ ತನಕ ಕೆತ್ತಿ ಬಿಟ್ಟಾವ. ಶಿವ, ಪಾರ್ವತಿ, ನಂದಿ, ಬುರುಂಗಿ, ಶಾಟಮುಖಿ ಎಲ್ಲವನ್ನು ಕೆತ್ತಿ ಬಿಟ್ಟ ಋಷಿ ಮಣಿ ಒಳಗೆ. ಎಲ್ಲ ಕೆತ್ತು ವರ್ಷ ಗಂಟೆ ನೇದ ಎಲ್ಲ ಬಜಾರ್ ತಗೊಂಡು ಹಾದ ಶಾಸ್ತ್ರಿ ಹೇಳಿದ್ರೆ ಅಲ್ಲಿತ್ತ ಸಂಜೆ 4ಕ್ಕೆ ತಗೊಂಡು ಹೋದ. ರಾತ್ರಿ 11 ಅಂತ ಯಾರು ತಗೊಂಡಿಲ್ಲ ಅದನ್ನ. ಆಟ ನೀವು ಶಿವನೇ ಬಂದ, ಪರೀಕ್ಷೆ ಮಾಡಿ ಶಿವನೇ ಬಂದ, ಜಂಗಮನಾಗ ಬಂದ. ಏನು ಮಾರಾಯ, ನಾನು ಬಾ ತಂಡಿರುತ್ತೆ ಹೋದವನ್ಗೆ ಏನಾರು ಕೊಡೋದು ಕೇಳಿದ ಶಿವ. ಬಾ ತಂಡಿರುತ್ತಪ್ಪ ಹೋದವನ್ಗೆ ಏನಾರು ಕೊಡೋದು ಕೇಳಿದ. ಜಂಗಮನಿಗೂ ಶಿವನೇ ಬಂದದ್ದೆ. ಅನ್ನ ತನ್ನ ರೇಷಿ ಮನೆ ಬಿಟ್ಟು ಮತ್ತೊಂದು ಏನೈತೆ ಇಲ್ಲದ ಅದ ಕೊಟ್ಬಿಟ್ಟವ. ಅದು ವರ್ಷ ಆಗಿದ್ರೆ ಬಾ ಕಿಮ್ಮತ್ತಿನ ರೇಷಿ ಮನೆ ಎಷ್ಟು ಕೊಟ್ಟು ಅಷ್ಟರ್ಗು ಏನಾಗಿತ್ತು, ಬಾ ಶ್ರೀಮಂತರು ನೋಡಿ. ಅಬ್ಬ ಚೆ ನಾ ತಗೊಂಡು ಕಿಮ್ಮತ್ತಲ್ಲಪ್ಪ, 100 ಮಂದಿ ನಾನು ತಗೊಂಡು ಕಿಮ್ಮತ್ತಲ್ಲ ಅಲ್ಲ, ಭಾಳ ಶ್ರೀಮಂತ ನೋಡಿ ಮಾಡಿಬಿಟ್ಟು ಹೋಗಿದ್ರ ಅದು ಹಂಗೆ ಉಳಿದಿತ್ತದು. ಶಿವನೇ ಬಂದ ಪರೀಕ್ಷೆಗೆ ಯಾಕೆ ಬಂದ? ಏನು ಬಾರ ನಾನು ಭಾಳ ಸುಸ್ತಾಗಿದ್ದೆ, ಭಾಳ ವಯಸ್ಸು ಇಷ್ಟೊಂದಿರುತ್ತೆ ಹೊತ್ತುಕೊಂಡು ಕೊಡೋದು ಕೇಳಿದ ಆ ದಾಸಿಮಯಿಂದ. ಅದು ಬಿಟ್ಟು ಮತ್ತೊಂದು ಏನೈತಿ ಇಲ್ಲದ ಅದನ್ನ ಕೊಟ್ಟವ. ಆ ಪುಣ್ಯ ಅಂತ ಬಂದು ಶಿವತ್ತು ತಗೊಂಡು ಸುಮ್ಮ ಹೋಗೋಬೇಕಿಲ್ಲ ಅದು ಚರಾಚರ ಹರಿದ ಸುಮ್ಮ ಕೊಟ್ಟು ಚರಾಚರ ಹರಿದ ಈ ರೀತಿ ಕಟ್ಕೊಂಡ್ಬಿಟ್ಟ. ಅಕಸ್ಮಾತ್ ನಮ್ಗೆ ಇವತ್ತಿನ ಹೆಣ್ಮಕ್ಳಂದ್ರೆ ನಾಕ ಚೋಟ್ ತೆಗ್ತದೆ, ಮನೆ ಹಾಳು ಜಗ್ ಬಾಯಿ ಬಂದ ಬೇಕಿದ್ರೆ ಹೆಣ್ಮಕ್ಳು ಎಲ್ಲ ಮಾಡಿದ್ರು. ಬರೀ ಜಂಗ ಬಂದ್ಕೊಂಡು ಪ್ರಾಣ ಕೊಡ್ತಿದ್ದವ. ಇಂಥ ಮಹಾ ಭಕ್ತಿವಂತ ಜೇಡದಾಸಿಮಯ್ಯ ಕರ್ಕೊಂಬಂದ ಮನೆಗೆ ಸ್ನಾನ ಪೂಜೆ ಮಾಡಿದ. ಹೆಂಗಲ್ ಮಾಡಿದ ದುಡ್ಗಳಿಗೆ ಹೇಳಿದ ಇವರು ಜಂಗ ಬರುತ್ತ ಮತ್ತು ಯಾರು ಕೇಳಿದ ಮನೆ ರೇಷಿ ಮಾಡಿ ಯಾರು ತಗೊಳಿದ ಮತ್ತು ಇವ್ರು ತಂಡ ಕೊಟ್ಟು ಬಿಟ್ಟ. ಭಾಳ ಒಳ್ಳೆ ಕೆಲಸ ಮಾಡಿದ್ರು ದುಗ್ಗಡೆ, ಒಳ್ಳೆ ಕೆಲಸ ಅವ್ರನ್ನ ಅರ್ಪಣೆ ಮಾಡಿ ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಹೇಳಿದ್ರು ಹೀರೋ ಮನ್ಯಾಗ ಹಿಂಗಿರ್ಬ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಸಣ ಮಾರ್ಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬು ಸುರಮಾಂಸ, ಭಾಳ ಶುದ್ಧ ವ್ಯಕ್ತ ನಮ್ಮ ಕೋಳದ ಸಂಗಮ. ಹೀಗಿದ್ರೆ ಮತ್ತೆ ನೀವು ಹಿಂಗಿರ್ಬಾರ್ದು. ಬಸವಣ್ಣ ಹೇಳ್ತಾನ, ದಾಸ ದುಗ್ಗದ ನೆರೆದಂಬೋ ನೆರೆದ ಬಸವಣ್ಣ ವಚನ ಸ್ಮರಣೆ ಮಾಡ್ತಾನ. ಒಂದು ಸ್ವಲ್ಪ ದೇವ್ರ ದಾಕ್ಷಿಣ್ಯ ಬಸವಣ್ಣ ಸ್ವಲ್ಪ ಭಿನ್ನವ, ಅವಕ್ಕೆ ಬೇರೆ ಅವಕ್ಕೆ ಹಿಂದ 100 ವರ್ಷ. ಅದಕ್ಕೆ ದಾಸಿಮ ಎಂಥ ಭಕ್ತಿವಂತ ಬಂದ ಕರ್ಕೊಂಡ್ಬಂದ, ಸ್ನಾನ ಮಾಡಿಸಿ ಪೂಜಾ ಚೆನ್ನ ಮಾಡಿಸಿ ಮನ್ಕೊಂಡ. ಅವನ ಭಕ್ತಿನ ಶಿವಪ್ಪ ಸಣ್ಣ ಮನೆ ಇತ್ತು, ಏಕಾಂಗಿ ಸಣ್ಣ ಮನೆ ಇತ್ತು. ಬೆಳಕಲ್ಲಿ ಅವ್ನ ಭಕ್ತಿ ಮೆಚ್ಚಿ ದೊಡ್ಡ ಅನುಮನಿ ಮಾಡಿ ಹೋಗ್ತದೆ ಶಿವಪ್ಪ. ಬೆಳಗ್ಗೆ ದೊಡ್ಡ ಅನುಮನಿ, ದೊಡ್ಡ ದಾಸೋಹ ಮಾಡ್ಬಿಟ್ಟು ಮಾಡಿದ್ನಲ್ಲ. ಮನೆ ತುಂಬರೇ ನಿಟ್ಟು, ಐಕೈ ನಿಟ್ಟು, ಬ್ಯಾಗ್ ನಿಟ್ಟು, ಬರೀ ಮತ್ತೆ ತುಂಬ ಹೋಗಿತ್ತಲ್ಲ. ಭಾಳ ಸಂತೋಷ ಆಯ್ತು. ಬ್ಯಾಗ್ ಎದ್ದು ವಿದ್ಯೆ ಎಲ್ಲ ಹೋಗಿಬಿಡ್ತಾನ ಶಿವಪ್ಪ, ಹೋಗ್ಬಿಟ್ಟಿದ್ದ. ನಿತ್ಯ ದಾಸೋಹ ಮಾಡಿದ, ಎಲ್ಲ ಮಾಡಿದ. ಎಂಥ ಜ್ಞಾನಿ ಇದ್ದ, ಎಷ್ಟು ಅಪ್ಪಟದ ಕೆಲಸ ಮಾಡಿದ, ಎಂಥ ಜ್ಞಾನಿ ಜೇಡದಾಸಿಮಯ್ಯ. ಅದಕ್ಕೆ ನಮ್ಮ ಜೀವನದೊಳಗೆ
ಲಿಂಗ ಕಟ್ಟು ಲಿಂಗದ ಬಗ್ಗೆ ಲಿಂಗ ತೊಗೊಂಡು ಮನ್ಯಾಗ ಗೂಡು ಹಾಕಿರದ ಎಷ್ಟು ಮಂದಿ ಲಿಂಗಾಯತರು ಬಂದಿರು ಲಿಂಗಾಯತರು ಕೈ ಎತ್ತರ ಎಷ್ಟು ಮಂದಿ ಕಳ್ಳ ಲಿಂಗ ಕೈ ಎತ್ತರಿ ಎಷ್ಟು ಮಂದಿ ಕೈ ಎತ್ತರ ಎಷ್ಟು ಮಂದಿ ಕಳ್ಳ ಲಿಂಗ ಐತಿ ನಿಮ್ಮ ತಲೆ ಯಾರು ಹೇಳ್ಬೇಡಿ 4-5 ಮಂದಿಯಾಗ ಅಂದ ಅದು ಕಕ್ಷಿದ ಮಠ ಇದು ಅನ್ನ ಮಠ ಇಷ್ಟು ವರ್ಷ ಗಟ್ಟಲೆ 6 ತಿಂಗಳಗಟ್ಟಲೆ ಇಲ್ಲಿ ಇಷ್ಟೇ ಅಲ್ಲ ಗಂಡನ ಮೇಲೆ ಸ್ನೇಹದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನೋ ಶಿವಸ್ವ ಸತ್ತರೇನೋ ಶಿವಸ್ವ ಅಂತ ಲಿಂಗಾಯತರು ಲಿಂಗ ಕಟ್ಟದೆ ಇದ್ರು ಅರ್ಥ ಸತ್ತರು ನಿಮ್ಗೆ ಅರ್ಥ ನಿಮ್ಗ ಯಾಕಂದ್ರ ಲಿಂಗ ಕಟ್ಟದಿದ್ರ ಲಿಂಗಾಯತ ದೊಡ್ಡ ಅಪಚಾರ ಮಾಡಿದಂತೆ ಆಗ್ತದೆ ಪುರಾಣ ಹುಚ್ಚು ಉದ್ದೇಶ ಜಾತಿ ಒಂದು ಉದ್ದೇಶ ಧರ್ಮ ಜೀವಂತ ಉಳಿದ ಹಸ್ತಕ್ಕಂಥ ಕಾರ್ಯಕ್ರಮ ಇದು ಮತ್ತೆ ಬೇರೆ ಏನಿಲ್ಲ ಇಂಥ ಶಾಸ್ತ್ರಗಳನ್ನು ಎಂಥ ಆಡಂಬರ ಚೆನ್ನಾಗಿ ಮಾಡಿ ಜಾತಿ ಮಾಡ್ತಕ್ಕಂಥ ಉದ್ದೇಶ ಧರ್ಮ ಜೀವಂತ ಉಳಿದಂತ ಜಾತ್ರೆ ಅಂದ್ರೆ ಏನು ನಮ್ಮ ಹುಟ್ಟದ ಈ ಜಾತ್ರೆ ಯಾಕೆ ಹುಟ್ಟಿದ್ವಿ ಏನ್ ಬಂದು ಏನ್ ಮಾಡ್ಬೇಕಂತ ಜಾತ್ರೆ ಅದು ಆ ಕೈಲಾಸ ಏನ್ ಕೈಲಾಸ ಯಾರು ಹೋದ ಕೈಲಾಸ ಹೋಗಿದ್ದೆ ಶಾಸ್ತ್ರ ಏನ ಕೈಲಾಸ ಹೋಗಿದ್ದೆ ಯಾರು ನೋಡಿದ್ರೆ ಸುಮ್ಮನೆ ಅವ ಹೇಳ್ತ ನಾವ್ ಹೇಳ್ತ ಯಾರು ನೋಡಿ ಕೈಲಾಸನ ಶಿವ ಅಂತ ಪಾರ್ವತಿ ಅಂತ ನಂದ ಅಂತ ಯಾರು ಹೋಗಿ ನೋಡ್ಯಾನ ಏನ್ರಿ ಮನೆ ನಮ್ಮರ ಹೋಗಿದ್ದು ಸಂಜೆ ಬಂದತ್ತೆ ಯಾರು ನೋಡ್ಯಾರ ಯಾರು ಸುಮ್ಮನೆ ಖಾಲಿ ಅದಕ್ಕೆ ಕಾಣದ ಕೈಲಾಸ ಕೈ ಹಾಕ್ಬಾರ್ದು ನಾವೆಲ್ಲ ನಾ ಯುದ್ಧ ಪ್ರದೇಶ ಕೈಲಾಸ ಮಾಡ್ಬೇಕು ಹೊತ್ತು ಕಾಣದ ಕೈಲಾಸ ಕೈ ಹಾಕ್ಬಾರ್ದು ಕೈಲಾಸರು ಕೈಲಾಸ ಅದಕ್ಕಂತದ್ರಿಂದ ನೀವೆಲ್ಲ ಭಕ್ತಿ ಕೆಲಸ ಮಾಡ್ರಿ ಲಿಂಗ ಕಟ್ರಿ ಬ್ರಾಹ್ಮಣ ಸಂಧ್ಯಾವನ ಮಾಡ್ರಿ ಮುಸಲ್ಮಾನ್ ನಮಾಜ್ ಮಾಡ್ರಿ ನಮ್ಮ ಧರ್ಮ ಮಾಡ್ಕೊಂಡು ಈ ಧರ್ಮ ನಮ್ಮ ಮನೆ ಬೆಳೆ ಚೆನ್ನಾಗಾಗ್ತದೆ ಇದವ್ರಿಗೆ ಏನಾಗಕ್ಕೆ ಸಾಧ್ಯ ಇಲ್ಲ ಅದಕ್ಕಂತದ್ರಿಂದ ಅನ್ನದಾನೇಶ್ವರ ಮಹಾತಪಸ್ಸುಗಳ ಮಠ ಇದೆ ಅನ್ನದಾನೇಶ್ವರ ಮಠಕ್ಕೂ ಮೈಸೂರು ಮಠಕ್ಕೂ ಅವಿನಾಭಾವ ಸಂಬಂಧ ಬಹುಕಾಲ ಸಂಬಂಧ ಈಗ ಗಂಡದ ತಪಸ್ಸೆ ಮಾಡಿದ್ರಲ್ಲ ಹಿಮಾಲಯಕ್ಕೆ ಹೋಗಿದ್ರಲ್ಲ ಅವ್ರನ್ನ ಕುದುರೆ ಹೋಗಿ ಎಷ್ಟು ವರ್ಷಿದ್ರು 25 ವರ್ಷ ಇದ್ರು ಸಿದ್ಧಾಂಶ ಶಿವಗಾಗಿ ಇದು ಅವಿನಾಭಾವ ಸಂಬಂಧ ಮೈಸೂರು ಮಠಕ್ಕೂ ಅನ್ನದಾನೇಶ್ವರ ಮಠಕ್ಕೂ ಏನ್ ಜನ ಮಾಡಿ ನಮ್ಮ ಮಠದವ್ರು ಬಂದು ಅಧಿಕಾರ ಮಾಡಿ ಎಲ್ಲ ಮಾಡಿ ಗೊತ್ತು ಹುಡುಗರು ಇರುತ್ತಿದ್ದಿ ಮಠದಾಗ ಆಯ್ಕೆ ಮಾಡಿದಾಗ ಬಟ್ಟು ಪುಡಾರಿ ಅವ ಮಹಾಪುಡಾರಿ ಅವ ತಾಳ್ಬೇಕು ನಾವ ಅದಕ್ಕೆ ಅದನ್ನು ಸ್ವಕ್ಕ ಹೋಗಿ ಎಲ್ಲ ಮಾಡಿ ನಾವು ಅಜ್ಜರು ನಮ್ಮ ಮಠದ ಬಂದು ಅವ್ರು ಅಧಿಕಾರ ಮಾಡಿ ಹೋದ್ರು ಮುಂದೆ ಮಹಾ ತಪಸ್ಸುಗಳು ಮುಂದೆ ವರ್ಷ ಹೇಳ್ತಾರ ನಮ್ಮ ಅಜ್ಜರು ಬಂದು ತಗೊಂಡು ನಾನು ಸ್ವಲ್ಪ ಅದು ಪುಣ್ಯಕ್ಷರಿ ಅಂತದವಲ್ಲ ಅಲ್ಲಿ ಹೋಗ್ರು ಗೊತ್ತು ಮಾಡಿ ಅಂತ ಕೇಳ್ತಾರ ಗಂಡದವ್ರು ಅದಪ್ಪ ನಮ್ಮ ಲಿಂಗಾಯತ ಧರ್ಮ ಗುಡಿಗುಂಡಕ್ಕೆ ಹೋಗೋರು ಲಿಂಗಾಯತರಲ್ಲ ಗುಡಿಗುಂಡಕ್ಕೆ ಲಿಂಗಾಯತರಲ್ಲ ಅವರು ಮಠಕ್ಕೆ ಬರ್ಬೇಕು ಲಿಂಗ ಪೂಜೆ ಮಾಡ್ಬೇಕು ಮಠ ಸ್ವಾಮಿ ನಡ್ಕೋಬೇಕು ಬಾಳ 28 ಗುಡಿಗೆ ಹೋಗಿ ಲಿಂಗಾಯತರು ಗುಡಿಗುಂಡಾಗ ಹೋಗ್ತಕ್ಕ ಲಿಂಗಾಯತರಲ್ಲ ಅವರು ಅದಕ್ಕೆ ಅದು ತಿಂದ ಅನ್ನದಾನೀಶ ಇಲ್ಲ ಆ ಪುಣ್ಯಕ್ಷೇತ್ರಕ್ಕೆ ಅಂದಾಗ ಅದೇ ನೋಡಕ್ ಹೋಗ್ತೀನಿ ಹೋಗಿ ಬರ್ತೀನಿ ಆಯ್ಕೆಗಳಿಗೆ ಪುಣ್ಯ ಮತ್ತು ಗೋಡ್ಸಾನಿಂದ ಹೋಗ್ಬೇಕು ಹಾಗೆ ದಿವಸ ಸ್ನಾನ ಮಾಡಿ ಬಂದು ಅದ ಗಡ್ಡದ ಪೂಜಾ ಕುಂತಾಗ ಹೊರಗೆ ಬಂದು ಪೂಜಾ ಹೊರಗೆ ಬಂದಾಗ ಅಲ್ಲೇ ಕುಂತು ನಮಸ್ಕಾರ ಮಾಡಿ ದರ್ಶನ ಹೋಗಿದ್ದೆ ಪುಣ್ಯಮ್ಮ ಹಿಂಗಾಗಿ ಎಷ್ಟು ವರ್ಷ ಒಂದ್ ದಿವಸ ಅಜ್ಜಯ್ಯ ಪೂಜಾಕ್ಕೊಂದು 2 ದಿವಸ ಹೊರಗೆ ಬರಲೇ ಇಲ್ಲ ಹಾಕಿದ ಅಜ್ಜಯ್ಯ ಗಡ್ಡದ ಹೊರಗೆ ಬರಲೇ ಇಲ್ಲ ಆ ಪುಣ್ಯಮ್ಮ ಅಲ್ಲೇ ಕುಂತಾಕಿ 2 ದಿವಸ ಅಲ್ಲೇ ಕುಂತು ಬಾಗಿದಾಗ ಅಜ್ಜಯ್ಯ ಬಂದಾಗ ದರ್ಶನ ಮಾಡ್ಕೊಂಡು ಹೋಗ್ತಂತ ಅಲ್ಲೇ ಕೂತ್ಕೊಂಡ್ಲಾಕಿ 2 ದಿವಸ ಕಡೆಗೆ ಬಂದ್ರು ಅವರು ಏನು ನಮಗೂ ನಿನ್ನ ದಿದ್ದಿದ್ದಪ್ಪ ನಾನು ತಮ್ಮ ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ ಯಾಕಂದ್ರೆ ಏನು ನಿನ್ನ ಅಪೇಕ್ಷೆ ಏನು ನನ್ನೊಂದು ಆಸೆ ಇತ್ತು ಅಪ್ಪ ಅಂತೀನಿ ನನ್ನ ಆಸೆ ಐತಿ ಏನೈತಿ ಅಂತ ಕಾಲಕ್ಕೆ ನಾ ಸಾಯಂಕಾಲ ಪ್ರಾಣ ಹುಡುಗ ನೀವು ದರ್ಶನ ಕೊಡ್ಬೇಕು ಅಂತ ಕೇಳಿಕೊಂಡಾಕಿ ನೀವು ದರ್ಶನ ಕೊಡ್ಬೇಕಂದ್ರು ತಥಾಸ್ತು ಅಂದ್ರು ಅಂದಾನ್ ಮಹಾಸ್ವಾಮಿಗಳು ತಥಾಸ್ತು ಅಂದ್ರು ಆತ್ಮ ಕೆಲವು ಸೋತು ಅಂದಾನ್ ಸ್ವಾಮಿಗಳವರು ಗಡ್ಡದವರು ಹಿಮಾಲಯ ಪ್ರವೇಶ ಇಟ್ಕೊಂಡ್ರು ಹೋದ್ರು ಅವಾಗ ಬಂಡೆ ದಾರೆ ನಡ್ಕೊಂಡು ಹೋದ್ ಸೇವನು ಕರ್ಕೊಂಡು ಹೋದ್ ಸುಮಾರು ತಿಂಗಳಾಗಟ್ಟೆ ಹೋದ್ರು ಇನ್ನೇನು ಹಿಮಾಲಯಕ್ಕೆ ಕೇದಾರ ದರ್ಶನ ಸ್ವಲ್ಪ ದಿವಸಕ್ಕೆ ಹಾಕಿತ್ತು ಒಂದು ಮಧ್ಯಪ್ರದೇಶ ಸರೋವರ ಇತ್ತು ಪತ್ರಿ ಮರ ಇತ್ತು ಸೇವನ ಬಗ್ಗೆ ಹೇಳಿದ್ರು ಏನಪ್ಪ ಪೂಜಾ ಮಾಡಿ ಹೋಗಿ ಸ್ಥಳ ಇಟ್ಟಿದೆ ಪೂಜಾಕ್ಕೆ ವ್ಯವಸ್ಥೆ ಮಾಡ್ತೀವಿ ಪೂಜಾಕ್ಕೆ ವ್ಯವಸ್ಥೆ ಮಾಡಿದ್ರು ಇವ್ರು ಅಬ್ಸರ್ವ್ ಅಂತ ಹಾಕಿದ್ಬಿಟ್ರು ಜಡ್ಡ ಒಂದು ಚಲುವಾಗಿ ಪರಿಣಾಮ ಜಡ್ಡು ಚಲುವಾಗಿ ಪರಿಣಾಮನಿಗೆ ಚಲುವ ವಾರ ಹೋದ್ ಹದ್ದಿ ಹೋದ್ ಹಾಗೆ ಬಾಯಿ ಹೋಯ್ತು ಎಲ್ಲ ಹೋಯ್ತು ಒಂದ್ ಸ್ವಲ್ಪ ನಾಡಿ ಬಿಡಕ್ಕೆ ಇತ್ತು ಒಂದ್ ಸ್ವಲ್ಪ ಜೀವ ಹಿಡಿತಕ್ಕಿತ್ತು ಹೋದ್ ಅಲ್ಲಿ ಮಹಾಸ್ವಾಮಿಗಳವರು ಒಂದು ಸರೋವರ ಬಿತ್ಪತ್ತೆ ಮರ ಇತ್ತು ಪೂಜಾಗೆ ಸೆಟ್ ಮಾಡಪ್ಪ ಅಂದ್ರು ಶ್ರದ್ಧೆ ಮಾಡಿದ್ರು ಕುತ್ಕೊಂಡು ಪೂಜಾಗೆ ತಾನೇ ಕೂತ್ಕೊಂಡು ಅಜ್ಜವರು ಅಲ್ಲಿ ಲಿಂಗ ಪೂಜೆ ಒಳಗ ಪುಣ್ಯ ಸ್ಥಿತಿ ಹ್ಯಾಂಗೈತಿ ಹಾಕಬೇಕು ಪುಣ್ಯ ಸ್ಥಿತಿ ಹ್ಯಾಂಗೈತಿ ಒಂದ್ ಸ್ವಲ್ಪ ಜೀವ ಹಿಡಿದಕ್ಕಿಗೆ ಆ ಪುಣ್ಯ ಸ್ಥಿತಿ ಅಂತ ಲಿಂಗದಿಂದ ನೋಡಿದ್ರು ಅಜ್ಜವ್ರು ಲಿಂಗದಾಗ ನೋಡಿದ್ರು ಅಯ್ಯೋ ನಾ ಪುಣ್ಯ ವಚನ ಕೊಟ್ಟಿದ್ದೆಪ್ಪ ಹಾಗ ಬಂದು ಬಿಟ್ಟೆ ಪುಣ್ಯ ವಚನ ಕೊಟ್ಟಿದ್ದೆ ಅಂದ್ರು
ಇನ್ನೊಂದು 2 ವರ್ಷ ಕೇದಾರೇಶ್ವರ ದರ್ಶನ ಆಗತ್ತಾ ಸಾಮಾನು ಕಟ್ಟು ಹಾಗೆ ಹೋಗೋದಂದ್ರು. ಅದು ದಿನ 2 ವರ್ಷ ಕಟ್ಟ ಸಾಮಾನು ಅಂದ್ರು. ಚಂದ್ರಗಟ್ಟೆ ಪ್ರವಾಸ ಮಾಡಿದ್ರಾಗ ಆಕಾಶ ಬಂದು 1 ವರ್ಷ ಸೀದಾ ಬಂದರು. ಹಾಕಿದಂಥವ್ರು ಸೀದಾ ಬಂದು ಮಠಕ್ಕೆ ಹೋಗಿದ್ದ. ಕೊನೆಯ ಮನೆಗೆ ಬಂದರು. ಕೊನೆಯ ಒಂದು ಮನೆಗೆ ಅಮ್ಮನ ದೇವಿ ಈಗ ಸೋಲ್ ಬಿಡಿದ್ರು. ಅವಾಗ ಕಿವ್ಯಾಗ ಹೇಳಿದ್ರು, ಅದೇ 89 ವರ್ಷ ಐತೆ ಹಂಗ ಎಮ್ಮ ಅಜ್ಜರು ಬಂದಾರ ಕಿವ್ಯಾಗ 50-100 ಮೇಲೆ ಹೇಳಿದ್ರು. ಆಕೆ ಬಾ ಬಂದಾಗ 15-20 ದಿವಸ ಆಗಿತ್ತಾಗ ಜೋರಾಗ ಕಿವ್ಯಾಗ ಹೇಳಿದ್ರು. ಹೇಳಿದ ಮ್ಯಾಗ 20-50 ಹೇಳಿದ ಮ್ಯಾಗ ಅಜ್ಜರ್ ಬಂದು ಕಳ್ತದ. ಅವ್ರು ಮುಂದೆ ಇದ್ರು, ಅಜ್ಜಿ ಮುಂದೆ ಇದ್ರು. ಅಜ್ಜವ್ರು ಬಂದೇಯಪ್ಪ ನಿನ್ ಮಜದ ವಿಷಯಪ್ಪ ಒಟ್ಟಾಗ ಮಾಡಿದಪ್ಪ ಅಂತ ಆಗಿಲ್ಲ. ಆ ಪ್ರಾಂತಗಡೆ ಪ್ರಾಣ ಬಿಟ್ಬಿಡತಿ. ಅದಕ್ಕೆ ನಾವು ಬರುಣರು ಬರಿದೆ ಕರೆವರು ನಂಬದರಿಯರಿ ಲೋಕದ ಮನುಜರು ನಂಬದರಿಯರಿ ಲೋಕದ ಮನುಜರು ನಮ್ಮೆಚ್ಚಿ ಕರೆದೋಳು ಓಯನವೇ ಶಿವನು ನಾವು ಬರುಣರು ಬರಿದೆ ಕರೆವರು ನಂಬದರಿಯರೆ ಬರಿದೆ ಕರೆವರ
ದೀಪಿಲ್ಲ ದೂಪಿಲ್ಲ ಬರ್ತಾರೆ ಗುಳಿಗೆ ವಾರದ ಸಾಕು ನಮ್ಕ ಮನೆಗೆ ಹೀಗಾಗಬಾರ್ದು. ಪಳಿಯಮ್ಮ ಭಕ್ತಿ ಕೈಕೊಂಡು ಅನ್ನದಾನೀಶ ಅದರಿಂದ ಹಿಮಾಲಯದಿಂದ ಒಂದೇ ಹೆಸರು ಬಂದರು. ಹಾಳ್ಕೆರೆ ಪರಂಪರೆ ಶ್ರೇಷ್ಠವಂತ ಪರಂಪರೆ. ಇವತ್ತಿನ ದಿವಸ ನಮ್ಮ ದೊಡ್ಡ ದತ್ತಾತ್ರರಿದ್ರಲ್ಲ, ನಮ್ಮ ಬಾಪ್ರಿ ಇದ್ದವರು, ನಮ್ಗೆ ಅಧಿಕಾರ ಮಾಡಿದ್ದಾರೆ. ಅವರ 15-20 ಶ್ಲೋಕ ಕಲ್ಸರು. ಅದಕ್ಕಂತ ದೃಷ್ಟಿಯಿಂದ ಇವತ್ತಿರ್ತಕ್ಕಂಥ ನಮ್ಮ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಶ್ರೇಷ್ಠ ವಿಚಾರವಂತರು, ವಯಸ್ಸ ಭಾಳ ಚಿಕ್ಕವರು ಶ್ರೇಷ್ಠವಾಗಿ ವಿಚಾರವಂತರು, ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು. ಅದಕ್ಕಂತ ದೃಷ್ಟಿಯಿಂದ ಈ ಪೀಠಕ್ಕೆ ಆಗಿಂದ ನಾವು ಹ್ಯಾಂಗಿರೋಕೆ ಹಾಗಿದ್ರೆ ಅಡ್ಡಿ ಇಲ್ಲ. ಮತ್ತೆ ಹೆಂಗೆ ಹೆಂಗದು ಅದಕ್ಕೆ ಈಗಿರ್ತಕ್ಕಂಥ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಚಿಕ್ಕವರು ಭಾಳ ಚಲೋ ಅದಲ್ಲ, ಭಾಳ ಒಳ್ಳೆ ವಿಚಾರ ಮಾಡ್ತಾರೆ, ಭಾಳ ಚೆನ್ನಾಗದ. ಮೊನ್ನೆ ಈಗೊಂದು 6 ತಿಂಗಳಿಂದ ಗಜೇಂದ್ರ ದೊಡ್ಡ ಪ್ರಮಾಣದ ಬಸವಗಳನ್ನು ಹಚ್ಚಿದ್ರು. ದೊಡ್ಡ ಪ್ರಮಾಣದಾಗ ಭಾರಿ ಪ್ರಮಾಣದಾಗ ಅದ್ಭುತ ಕಾರ್ಯಕ್ರಮ ಮಾಡಿದ್ರು. ಅದಕ್ಕಂತ ದೃಷ್ಟಿಯಿಂದ ಅವ್ರಿಗೆ ಅದ್ಭುತ ಕಾರ್ಯಕ್ರಮ ಅಂತಕ್ಕಂಥ ಶ್ರೇಷ್ಠ ವಿಚಾರಗಳು ಹತ್ತಿರದವು. ಅದಕ್ಕಂತ ದೃಷ್ಟಿಯಿಂದ ಪ್ರತಿಯೊಂದು ಕೂಡ ಅನ್ನದಾನ ಮಠದಲ್ಲಿ ಪುರಾಣಿಸ್ತಕ್ಕಂಥದ್ದು, ಕೃಷಿ ದೇಶದಲ್ಲಿ ಪುರಾಣಿಸ್ತಕ್ಕಂಥ ಈ ಪದ್ಧತಿ ಊರಾಗೈತಿ. ಅದಕ್ಕಂತ ದೃಷ್ಟಿಯಿಂದ ನಾವು ಏನೇ ಕೆಲಸ ಮಾಡಿ ಕೂಡ ಶ್ರೇಷ್ಠವಾಗಿ ಇಟ್ಟು ಕೆಲಸ ಮಾಡಬೇಕು. ಅದಕ್ಕಂತ ದೃಷ್ಟಿಯಿಂದ ದೇವ್ರು ನಮ್ಗೆ ಯಾಕೆ ಕೊಟ್ಟಾನ ಸಂಪತ್ತನ್ನ? ಒಳ್ಳೆ ಕೆಲಸಕ್ಕೆ ದಾನ ಮಾಡೋಕೆ ಸಂಪತ್ತು ಕೊಟ್ಟಾನ. ದೇವ್ರ ದಾಸೆ ಮೇಲೆ ಭಕ್ತಿ ಮೇಲೆ ತವನಿಧಿ ಕೊಟ್ಟು ಹೋದ ಶಿವಪ್ಪ. ತವನಿಧಿ ಕೊಟ್ಟು ಹೋದ ಶಿವಪ್ಪ ಸಾಕಷ್ಟು ಎಲ್ಲವೂ ಬೇಕಾದ ದಿವಸ ಲಕ್ಷಾಂತರ ಮಂದಿ ಕೂಡ ತವನಿಧಿ ಕೊಟ್ಟ ಶಿವಪ್ಪ. ಅದಕ್ಕೆ ನಾವು ನನ್ಗೆ ವಿಶ್ವಾಸ ಇಟ್ಟು ಅಂದ್ರೆ ದೇವರೆಲ್ಲ ಕೊಟ್ಟು ನಮಗೆಲ್ಲ. ಅದಕ್ಕಂತ ದೃಷ್ಟಿಯಿಂದ ಲಿಂಗನ ಪ್ರಸಾದ, ಲಿಂಗನ ಜ್ಞಾನ, ಲಿಂಗನಲ್ಲಿ ಹೇಳ್ತಕ್ಕ ಸಾಧ್ಯ ಲಿಂಗ. ಅದಕ್ಕೆ ಲಿಂಗ ಕಟ್ಟಿದ್ರೆ ಈ ಜಾತಿ ಬದುಕು ಸಾರ್ಥಕ ಆಗೋದೇ ಇಲ್ಲ. ಲಿಂಗಾಂತರ ಲಿಂಗ ಇರಬೇಕು. ನಮ್ಮ ಪದ್ಧತಿ ನಮ್ದಲ್ಲಿ ಹೇಗೈತಂದ್ರೆ 8ನೇ ದಿನ ಗರ್ಭಕ್ಕೆ ಲಿಂಗ ಕಟ್ಟಬೇಕು. ಅದು ನಮ್ಮ ತತ್ವ, ನಮ್ಮ ಸಿದ್ಧಾಂತ. ನಾವು ಹುಟ್ಟಿದ ಲಿಂಗ ಸತ್ತ ಲಿಂಗ ಐತಿ ನಾವು. ಅದಕ್ಕೆ ಲಿಂಗದ ನಿಷ್ಠೆ ಹಾಕೊಂಡು ಹೋಗ್ತೀರಿ. ದಾಸಿಮದಾಗ ನೀವೆಲ್ಲ ಸಂಪತ್ತು ಗಳಿಸ್ತೀರಿ. ಮೊನ್ನೆ ಶಿವಮೊಗ್ಗದ 6 ತಿಂಗಳಿಂದ ಒಂದು 13 ಮಂದಿ ಲಿಂಗಾಯ್ತರು. 13 ಮಂದಿ ಲಿಂಗಾಯ್ತರು ಒಂದು ಏನೋ ಕಾರ್ ಮಾಡ್ಕೊಂಡು ಟೂರ್ ಹೊಂಟರು. 4 ದಿವಸ ಆ ಕಡೆ ಈ ಕಡೆ ಟೂರ್ ಮಾಡಿ ಎಲ್ಲ ಮಾಡಿ ಮೈಸೂರು ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಮೈಸೂರಿಗೆ ಬಂದರು. 13 ಮಂದಿ ಲಿಂಗಾಯ್ತರ ಒಬ್ಬರು ಕೊಳೋದು ಹಿಂಗಿತ್ತದು. 13 ಮಂದಿ ಲಿಂಗಾಯ್ತರ ಒಬ್ಬರು ಕೊಳೋದು ಹಿಂಗಿತ್ತದು. ಯಾಕೆ ಹಿಂಗಿದೆ ಇಲ್ಲ. 4 ದಿವಸ ಟೂರ್ ಮಾಡಿ ಮೈಸೂರು 4 ಗಂಟೆಗೆ ಬಂದ. ಅವ್ರ ಡ್ರೈವರ್ ಒಂದು ಸ್ವಲ್ಪ ಹೀಗೆ ಮಾಡಿದ, ಜೋಲಿ ಹೊಡೆದ ಗಾಡಿ ಹೋಗುವಾಗ ಮುಂದೆ ಟ್ರಕ್ ಇತ್ತು. ನನ್ನಂತ ಟ್ರಕ್ ಹೊಡೆದ್ಬಿಟ್ಟ ಗಾಡಿನ. ಹೊಡೆದ್ ಏನಾಯ್ತು? 13 ಮಂದಿ ಇದ್ರಲ್ಲ, ಲಿಂಗ ಕಟ್ಟಿ ಒಬ್ಬನೇ ಹಿಂಗ ಒಬ್ಬನ ಇಟ್ಕೊಂಡು ಒಬ್ಬನ ಹಿಂಗ ಇತ್ತು. 12 ಮಂದಿ ಸತ್ತಿರ ಹಿಂಗ ಒಬ್ಬನ ಹುಡುಗ. ಅದಕ್ಕೆ ನಂಬಬೇಕು, ವಿಶ್ವಾಸ ಬೇಕು. ಪುರಾಣ ಹಚ್ಚುವಂತ ಉದ್ದೇಶ, ಜಾತಿ ಮಾಡೋ ಉದ್ದೇಶ ಧರ್ಮ ಜೀವಂತ ಉಳಿದೆ ಅಂತ ಹೇಳಿದ. ಮತ್ತೆ ಬೇರೆ ಉದ್ದೇಶ ಏನಿಲ್ಲ. ಅನ್ನದಾನೇಶ, ಪ್ರಸಿದ್ಧೇಶ, ನಾಡಿನಿಂದ ಪಾಲ್ಗೊಂಡಂತ ಮಹಾಶ್ರೇಷ್ಠ ಮಹಾಜ್ಞಾನಿಗಳು, ಅದ್ಭುತ ಜ್ಞಾನಿಗಳು. ಅದಕ್ಕೆ ಇವತ್ತು ವಿಜ್ಞಾನ ಭಾಳ ದೂರ ಹೋಗ್ಯದ. ಚಂದ್ರಲೋಕ ಹೋಗ್ತೀವಿ, ಮಂದಿ ಎಲ್ಲೆಲ್ಲ ಹೋಗ್ತೀವಿ ವಿಜ್ಞಾನ. ಅದಕ್ಕೆ ದೊಡ್ಡ ವಿಜ್ಞಾನ ಇದೆ ಲಿಂಗದ ವಿಜ್ಞಾನ. ಲಿಂಗ ಇನ್ನೊಂದು ಕಾಲ ಇತ್ತು. ಈಗಿನ ಕೈ ಫೋನ್ ಇದ್ವಾ, ಮೊಬೈಲ್ ಏನಿದೆ ಇಲ್ಲ. ಒಂದು 10,000 ಕಿಲೋಮೀಟರ್ ಒಬ್ಬ ಯೋಗಿ ಇದ್ದ ಅಂದ್ರೆ ಇನ್ನೊಬ್ಬ ಇದ್ದ ಅಂದ್ರೆ ಸುಮ್ಮನೆ ಲಿಂಗ ಪೂಜೆ ಮಾಡಿ ಕೂತು ಲಿಂಗೈನ ಧ್ಯಾನ ಮಾಡಿ ಲಿಂಗೈನ ವಿಷಯ ತಿಳಿಸ್ಬಿಟ್ಟು ಟಕ್ಕನಿಗೆ ಮುಚ್ಚುತ್ತದೆ. ಇದೇ ಶಕ್ತಿ ಲಿಂಗಾಂಗ ಸಾಮರಸ್ಯ ಜ್ಞಾನ, ಲಿಂಗ ಶಕ್ತಿ. ಅದಕ್ಕೆ ದ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಸ್ ಅಬೌಟ್ ಸೂಪರ್ ನ್ಯಾಚುರಲ್ ಪವರ್ಸ್ ಆರ್ ಯೂಸ್ಲೆಸ್. ವಿಜ್ಞಾನ ಈ ಲಿಂಗಾಂಗ ಸಾಮರಸ್ಯ ಏನು ಮಾಡಲಾರ್ದು ಅಂತ ಅಕ್ಷಕ್ತಿ ನಡೆದ. ಅದಕ್ಕಂತ ದೃಷ್ಟಿಯಿಂದ ಜಾತಿ ಮಾಡ್ತಕ್ಕಂಥದ್ದು ನಮ್ಮ ಜಾತಿ ಎಲ್ಲ ಒಂದು ದಿವಸ 8 ಮಂದಿ ಕುಂತ್ರಿ. ಎಲ್ಲ ಜಾತ್ರೆ ಒಂದು ದಿವಸ ಬರೀ ಅನ್ನದಾನ ಕರ್ಸಿದ ಜಾತ್ರೆ ಅಲ್ಲ, ನೀವೆಲ್ಲ ಜಾತ್ರೆ ಇದೆ. ನಿಮ್ ಜಾತಿ ಬಗ್ಗೆ ನಾಡಿಗೆ, ಸಮಾಜಕ್ಕೆ, ದೇಶಕ್ಕೆ, ಧರ್ಮಕ್ಕೆ ಏನು ಒಂದು ವಿಚಾರ ಮಾಡಿ ಈ ಕಾರ್ಯಕ್ರಮ ಮತ್ತೆ ಬೇರೆ ಇಲ್ಲ. ಅದಕ್ಕೆ ಅಪ್ಪ ಬಸವಣ್ಣ ಹೇಳಿದಂಗ ಮತ್ತೆ ಲೋಕದ ಗದ್ದಾರ್ನ ಕಮ್ಮಟವಯ್ಯ, ಇದು ಸದವರು ಅಲ್ಲಿಯೂ ಸದವರಯ್ಯ, ಇದು ಅಲ್ಲಿಯೂ ಸದವರಯ್ಯ. ಇದು ದೊಡ್ಡ ಸಾಧ್ಯ. ಇದು ಹುಟ್ಟುವಂತ ವ್ಯಕ್ತಿ, ಹುಟ್ಟುವ ನಾಣ್ಯ, ಕೊಟ್ಟಿ ನಾಣ್ಯ, ಕೊಟ್ಟಿ ವ್ಯಕ್ತಿ ಯಾರು ಆಗಬಾರ್ದು. ಸಾರ್ಥಕ ಮಾಡಬೇಕು ಅಂತ ದೇವ್ರು ಬೇಕಂತ ವ್ಯಕ್ತಿಗಳು ಹಾಕ್ತೀವಿ. ಈಗ ಎಲ್ಲರಿಗೆ ಬೇಕಾಗಿದ್ವಿ, ಅವ್ ದೇವ್ರು ಬೇಕಂತ ವ್ಯಕ್ತಿ. ಮತ್ತೆ ಇದು ಬೇಡಾಗಿದ್ವಿ, ಅವ್ ದೇವ್ರು ಬೇಡಂತ ವ್ಯಕ್ತಿ. ಒಬ್ಬ ಸತ್ತಿದ್ದ, ಹೊತ್ಕೊಂಡು ಹೊಂಟಿದ್ರು. ಒಬ್ಬ ಪಂಡಿತಿದ್ದ, ಎಲ್ಲ ಶಾಸ್ತ್ರ ಓದಿದ್ದವ. ಅವು ಸುಮಾಚಾರ ಇತ್ತು. ಏನಿತ್ತು? ವೇಷನ ಹೋಗಿದ್ದ. ಒಬ್ಬರು ಸತ್ತಿದ್ರು, ಹೊತ್ಕೊಂಡು ಹೊಂಟಿದ್ರು. ವೇಷ ತನ್ನ ದಾಸಿ ಕಳಿಸಿದ್ದಾಕಿ. ಇವತ್ತು ಸತ್ತವ ಸ್ವರ್ಗಕ್ಕೆ ನರ್ಕಕ್ಕೆ ನೋಡ್ಕೊ ಅಂತ ಕಳಿಸಿದ್ದಾಕಿ. ಅವ ಅಂದ, ಅದು ನಾ ಎಲ್ಲ ಶಾಸ್ತ್ರ ಓದಿದ್ ನಾನು, ಯಾವ ಪುಸ್ತಕದ ಬಂದಿಲ್ಲ. ಈಗ ಸುಮಾರು ಕೆಲಸ ಮಾಡಿ ನಿನಗೆ ಯಾಕೆ ಗೊತ್ತಂತ ಕೇಳಿದವ. ಇದು ಬಾಯ ಮಣ್ಣು ಹಾಕಿ. ನೀವು ಬರೀ ಓದ್ಬಟ್ಟ, ಕೂರ್ಚಿಬಟ್ಟ, ಪುಸ್ತಕ ಅಕ್ಷರ ಓದಿದ್ಯಾ,
ಜ್ಞಾನನಾಗಿದ್ದನಿಗೆ ಅಪ್ಪ ಬಸವಣ್ಣ ಏನಿಲ್ಲ ಮತ್ತೆ ಲೋಕವೆಂಬುದು ಕತ್ತಾರನ ಕಮ್ಮಟಮಯ್ಯ. ಇಲ್ಲಿ ಸಣ್ಣವರು ಅಲ್ಲಿಯೂ ಕಾಣ್ತಾರೆ, ಟೈಮ್ ಆಗುತ್ತೆ ಮಾಡ್ಕೊಂಡು ಕೂತರು. ಇಲ್ಲಿ ಸಣ್ಣವರು ಅಲ್ಲಿಯೂ ಸಣ್ಣ ಬರಯ್ಯ, ಇಲ್ಲಿ ಅಲ್ಲಿಯೂ ಸಣ್ಣದಯ್ಯ. ಇದು ಹೊತ್ತುಕೊಂಡು ಹೋಗುವಂತ ಏನು ಎಂಥ ವ್ಯಕ್ತಿ ಇದ್ದಪ್ಪ, ಆಚೆ ಮಠ ಈಚೆ ಮಠ ಎಷ್ಟು ಕೆಲಸ ಮಾಡ್ತಿದ್ದ, ಎಂಥ ವ್ಯಕ್ತಿ ಆಗ್ಬಿಟ್ಟು ಕೊಂಡಾಟ ಜನ ಕಣ್ಣೀರು ಹಾಕೊಂಡು ಹೋಗಿದ್ರ ಅವನ ಕೈಲಾಸ ಬಂತ. ಇನ್ನು ಕೆಲವು ಮಂದಿ ಇರ್ತಾರ ತಾವು ಕೆದ ಮಾಡೋ ವಿಷಯಕ್ಕೆ ಎಂತ ಚಾಟ್ ಮಂದಿ ಕೆಲವು ಮಂದಿಗೆ ಇರ್ತದ ಅಂತ ಸತ್ತಾಗ ಬಾಯ ಮಣ್ಣಾಗ ಚೋಕ್ತಿದ್ದೆ ತಾಣ್ಣಗ ಸತ್ತ ತಾಣ್ಣಗಾಗತ್ತೆ. ಅದಕ್ಕೆ ಆ ಕೈಲಾಸ ಕೈ ಹತ್ತು ಕೆಲಸನ ಮಾಡ್ಬಾರ್ದು, ಈ ಲೋಕದ ಕೈಲಾಸ ಮಾಡ್ಬೇಕು. ಅದಕ್ಕೆ ಅನ್ನದಾನೇಶ ಖರ್ಚಿದ್ದೆ ಎಷ್ಟು ತಪಸ್ಸು ಲೋಕ ಕಲ್ಯಾಣ ಮಾಡಿ ಹೋಗ್ಯಾರಲ್ಲ, ಎಷ್ಟು ಕೆಲಸ ಮಾಡಿ ಹೋಗ್ಯಾರ, ತಾವು ಮಾಡಿ ತಪಸ್ಸಕ್ಕೆ ಇಲ್ಲೇ ಇಟ್ಟು ಹೋಗ್ಯಾರ, ತಗೊಂಡು ಹೋಗ್ಯಾರ ನಾವು. ಅದಕ್ಕೆ ನಾವು ನಿತ್ಯ ಪೂಜೆ ಮಾಡ್ತಕ್ಕಂಥದ್ದು ಸರ್ವೇ ಜನ ಸುಖನೋ ಭವಂತು, ಎಲ್ಲರೂ ಸುಖವಾಗಿದ್ದನ್ನ ಪೂಜೆ ಮಾಡಿ ಹೊತ್ತು ಹುಟ್ಟು ನನಗೆ ನಾನು ಒಂದು ಅನ್ಕೊಂಡಿಲ್ಲ. ನಾ ಪೂಜಾ ಮಾಡಿಸಕ್ಕೆ ನಿಮ್ಗೆಲ್ಲ ಹಂಚೋದಿ ಕುಂದ ದೀನರಿಗೆ ಬಡವರಿಗೆ ರೋಗಿಗಳಿಗೆ ಎಲ್ಲ ಹಂಚೋಗಿ ಆರಾಮ ಚೋದನ್ನ ಪೂಜೆ ಮಾಡ್ತು ಮತ್ತೆ ಬೇರೆ ಏನಿಲ್ಲ ಇಲ್ಲ. ಅದಕ್ಕಂತ ದೃಷ್ಟಿಯಿಂದ ಸಮಯ ಬೆಳಗಿದೆ. ನನಗೊಂದು ತಾಸು ಎಷ್ಟು ಟೈಮ್ ಬೇಕು ಮಾತಾಡಕ್ಕೆ, ಈಟಾಗೊಂದು ಟೈಮ್ ಬೇಕು ನನಗೆ ಮಾತಾಡಕ್ಕೆ. ಅವ್ರು ಶಾಸ್ತ್ರಿ ಜಗ್ ಮಾತಾಡ ವಿಚಾರ ಈಟ ಇದ್ದೇವೆ ಶಾಸ್ತ್ರಿ ತಡೆಗೆ ಬಂದ ಇವ್ ತಂದೆ ಟೇನ್ ಭಾಳ ಪ್ರಸಿದ್ಧ ಪ್ರವಚನಕಾರರು ಮತ್ತು ಗೌರವ ಚೆನ್ನಾಗಿ ಮಾಡ್ತಿದ್ರು. ಮಂದಿಯಿಂದ ಬಂದು ಮಾರಾಡಿ ಬಿದ್ದು ಕಾರನ್ನು ಮಾಡ್ಕೊಂಡು ವಾಪಸ್ ಹೋಗ್ಬಿಟ್ಟು ಗೌರಮ್ಮ ಒಳ್ಳೆ ಪ್ರವಚನ, ಗೌರಮ್ಮ ಒಳ್ಳೆ ಪ್ರವಚನಕಾರ ಅವರು. ಅದಕ್ಕೆ ಬಂದ್ರಪ್ಪ ಒಳ್ಳೆ ಕೆಲಸ, ನಮಗೆ ವಿಶ್ವಾಸ ಪ್ರೀತಿ ಇಡ್ರಿ. ಇವತ್ತು ಸವಾಲ್ ಮಾಡಿದ್ರಲ್ಲ, ದುಡ್ಡಿನ ಸವಾಲ್ ಅಲ್ಲ, ಇದು ಭಕ್ತಿ ಸವಾಲ್. ಇದು ಭಕ್ತಿ ಸವಾಲ್. ಜೇಡು ದಾಸಿಮಯ್ಯ ಜೀವನದಲ್ಲಿ ಏನು ಮಾಡಿದ, ಎಂಥವ್ರು ಮಾಡಿದ, ಎಂಥ ಸಾಧನೆ ಮಾಡಿದ, ಆ ಸಾಧನೆ ನಮ್ಗೆ ಬರ್ಬೇಕು. ಒಂದಿಬ್ರು ಹೇಳಿ ಕಥೆ ಇದ್ರಲ್ಲ ಶಾಸ್ತ್ರಿಗಳು, ಒಂದಿಬ್ರು ಹೊಂಟಿದ್ರು ವಯಸ್ಸು ಹುಡ್ರು ಲಗ್ನ ಮಾಡಿ ತಗೋ ಮಜಾ ಅಂತಂದು ಅನ್ನೇನು ಮಾಡ್ತೀವಿ ಹತ್ತು ಬ್ಯಾಡ ಅಂತ ಒಬ್ಬ ಬಂದ ಇಬ್ರು ನಾವು ಬೇಕಂತ ಒಬ್ಬ ಬ್ಯಾಡ ಅಂತ ಒಬ್ಬವ. ಅವ ನಮ್ಮ ಕಬೀರ್ ದಾಸ ಕ್ಯಾಟ್ ಬಿಸಾಗ ಮಗ್ಗ ಹಾಕಿದ್ದ ಕಬೀರ್ ದಾಸ, ಅವನು ಹೇಳ್ತಿದ್ದ ಕಬೀರ್ ದಾಸ. ಇಬ್ರು ಉಟ್ಕೊಂತ ಹೊಂಟ್ರೆ ಹೋದಾಗ ಇವ್ರಿಬ್ರು ಮನ್ಸು ಗೊತ್ತಾಗ ಕಬೀರ್ ದಾಸನಿಗೆ ಕ್ಯಾಟ್ ಬಿಸದು ಮೇ ತಿಂಗಳ ಬಿಸ ಮಗ್ಗ ಹಾಕ್ಯಾನ. ಇವ್ರಿಬ್ರು ವಿಚಾರ ಆಗಲ್ಲ, ಅಲ್ಲಿ ಅವನ್ನ ಕೇಳೋದು ಹೊಂಟ್ರು. ಇವ್ರು ವಿಚಾರ ಗೊತ್ತಾಗ ಕಬೀರ್ ದಾಸನಿಗೆ. ಅದು ಚಾಟ್ ಬಿಸ ಮೇ ತಿಂಗಳದಾಗ ಚಾಟ್ ಬಿಸ ಮಗ್ಗ ಹಾಕ್ಯಾನ ಗೊತ್ತಾಗ್ತದೆ. ಇವ್ರು ಸೈನಿಕ ಅಂತ ಬಂದ್ಕೊಂಡ ಬಾಯಲ್ಲಿ ಚಿಂಟಿ ಕರ್ದವ, ಇದು ಎಳೆ ಹದತಿ ಚಂದ ಮುಗಿ ಚಿವನ ಹಚ್ಕೊಂಬ ಅಂದವ. ಅವ್ರು ಸೂರ್ಯನ ಬರ್ಕಿದ್ರೆ ಚಿವನ ಹಚ್ಚಾಗುತ್ತೆ ಬೆಸ್ಬೇಕು. ಆ ಚಿಂದ ವಿಚಾರ ಮಾಡಲೇ ಇಲ್ಲ, ಆಗ ಚಿವನ ಹಚ್ಕೊಟ್ರು. ಅಯ್ಯೋ ಯಪ್ಪ ಇಂಥ ಹೇಳ್ತಿದ್ರ ಲಗ್ನ ಮಾಡ್ಕೊಳ್ಳೋದು ಬೇಸೆ ಅಂದ್ರೆ ಬಾಯ ಮಣ್ಣಾಗ ಚೌಟಿ ದಿವಸ ಬೇಕು ಹಾಗೆ ಬೇಸ್ ಮಾಡಿ ಸನ್ಯಾಸಿ ತಗೊಂಡು ವಿಚಾರ ಮಾಡ್ಕೊಂಡು ಬಾರ್ದು. ಹಾಗ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲಾ ಸಂಪತ್ತಿರ್ತದ. ಅನ್ನದಾನಿಚ ಕಲಿಸಿದ್ದೇಶ ಪೂಜಾ ಮಾಡಿ ನಾಳೆ ಮಹಾ ಸಂಪತ್ತು ಕೊಟ್ಟು ಹೋಗ್ಯಾರ, ಎಲ್ಲ ಮಾಡಿ ಹೋಗ್ಯಾರ. ಅವ್ರು ಧ್ಯಾನ ಮಾಡಿ ಸಾಕು, ಅವ್ರು ಸ್ಪರ್ಶ ಸಾಕು, ಅನ್ನದಾನಿಚ ಕಲಿಸಿದ ಧ್ಯಾನ ಮಾಡಿ ಸಾಕು, ಎಲ್ಲ ಸಂಪತ್ತು ಬರ್ತದೆ ನಮ್ಗೆ. ಅದಕ್ಕಂತ ನಮ್ ವಿಶ್ವಾಸ ಕೊಟ್ಟು ಮಾಡಿದ್ವಿ, ಎಲ್ಲ ಸಂಪತ್ತು ಬರ್ತದೆ. ಒಂದ್ಸರಿ ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢ ಮಹಾಜ್ಞಾನಿ 20ನೇ ಶತಮಾನ ಪ್ರಾರಂಭದೊಳಗೆ ಅಂತ ಜ್ಞಾನಿ, ಅಂತ ಅಪೃತ ಮಹಾಜ್ಞಾನಿ ಸಿದ್ಧಾರೂಢ ತನ್ನ ಪ್ರವಚನ ಉತ್ತಮ ಹೇಳ್ತಿದ್ದ. ನಿತ್ಯ ಪ್ರವಚನ ಒಂದ್ಸರಿ ಪ್ರವಚನ ಕಾಲಕ್ಕೆ ಹೇಳಿದ, ಏನ್ ಹೇಳಿದ, ಏನು ಅಕಸ್ಮಾತ್ ಈ ದೇಹ ಬಿದ್ದು ಕೂಡ ಯಾರು ಭಕ್ತಿಯಿಂದ ಬರ್ತೀರಿ ನೀನ್ ದರ್ಶನ, ನಾನು 5 ವರ್ಷ ಆದ 10 ವರ್ಷ ಸಮಾಧಿ 8 ವರ್ಷ ಕೂಡ ಯಾರು ಭಕ್ತಿಯಿಂದ ಬರ್ತೀರಿ ನೀನು ದರ್ಶನ ಕೊಡ್ತೀನಿ ಅಂತ ಹೇಳಿದ್ದ ಪ್ರವಚನದಲ್ಲಿ. ಯಾರು ಸಿದ್ಧಾರೂಢ. ಅವನ ಪಕ್ಕ ಶಿಷ್ಯ ಒಬ್ಬ ಇದ್ದ, ಯಾರು ಹುರ್ಗಡ್ಡಿ ಮಾಸ್ತರ ಒಬ್ಬ ಇದ್ದ. ಅವ್ರ ಸಮಾಧಿ ಆಗಿ 3 ವರ್ಷ ಆಗಿತ್ತು. ಆಗ್ಲೇ ಅವ್ರ ಸಮಾಧಿ ಕಟ್ಟಿ 3 ವರ್ಷ ಆಗಿತ್ತು. ಅವಾಗ ಹುರ್ಗಡ್ಡಿ ಮಾಸ್ತರ ಅಪ್ಪ ಹಿಂಗೆ ಹೇಳಿದ್ರು, ತಮ್ಮ ಜೀವಿತ ಕಾಲದಾಗ ಪುರಾಣ ಹೇಳಿದ್ರು, ಎಂದೋ ನೀವು ಭಕ್ತಿಯಿಂದ ಬಂದು ದರ್ಶನ ಕೊಡ್ತಿದ್ರು. ಹಾಗಾಗಿ ನೋಡುವಂತೆ ಹುರ್ಗಡ್ಡಿ ಮಾಸ್ತರ ಸಿದ್ಧಾರೂಢ ಧ್ಯಾನ ಮಾಡ್ಕೋ ಜಗ ಮಾಡಿದ, ಲಿಂಗ ಪೂಜೆ ಮಾಡ್ಕೊಂಡ, ಎಲ್ಲ ಮಾಡಿದ. ಒಂದು ತಂಗಿ ತಗೊಂಡ, ಒಂದು ಕಾಯಿ ತಗೊಂಡ, ಆ ಉರಿ ಕಡಿ ತಗೊಂಡ, ಆ ಪತ್ರಿಕೆ ತಗೊಂಡ, ಎಲ್ಲ ಸಿದ್ಧಾರೂಢ ಧ್ಯಾನ ಮಾಡ್ಕೋಂತ ಬಂದ. ಎದ್ದು ಬಂದ, ಸಿದ್ಧಾರೂಢ ಮಠಕ್ಕೆ ಬಂದವ. ಅದು ಮಹಾದ್ವಾರಕ್ಕೆ ಬಂದವ. ಅವ್ನು ಪರಿಸೋದು ಒಂದು ಭಕ್ತಿ ಠಕ್ ಅಂತ ಬಿಡ್ತು. ಯಾರಿಗೆ? ಸಿದ್ಧಾರೂಢನಿಗೆ. ಸಮಾಧಿ ಕಟ್ಟಿ ಗದ್ದಿಗೆ ಮಾಡಿ 3 ವರ್ಷ ಆಗಿದ್ದಾಗಲೇ ಅವ್ನು ಪರಿಸೋದು ಒಂದು ಠಕ್ ಅಂತ ಬಿಡ್ತು ಅವ್ನಿಗೆ ಸಿದ್ಧಾರೂಢನಿಗೆ. ಮುಂದೆ ಮಹಾದ್ವಾರ ಬರೆದಾಗ ಸಿದ್ಧಾರೂಢ ಹುಡುಕಿದ ನ್ಯಾಯ ಗದ್ದಿಗೆ ಮಾಡ್ಕೊತಿದ್ದ. ಏನೆಂದು ಕೊಂಡಾಡ ನಿನ್ನ ಮಹಿಮೆ ಏನೆಂದು ಕೊಂಡಾಡದೆ, ವೈರಾಗ್ಯ ಭರಿತವು ಹರ ನಿನ್ನ ಲೀಲೆ ಏನೆಂದು
ಈಗ ಮಾತಾಡಿ ಹೊಟ್ಟೆ ಅವ್ರಿಗೆ ಎಂದು ಬಿಟ್ಟವ್ರು ಯಾವಾಗ ತಂದು ಬಂದಿರ್ಸೋರು. ಅದಕ್ಕಂತ ದೃಷ್ಟಿಯಿಂದ ಸಮಯ ಭಾಗ ಒಳ್ಳೇದಾಗಲಿ. ಅನ್ನದಾನ ಜಾತ್ರೆ ಭಾಳ ಭಕ್ತಿಗೆ ಒಳ್ಳೆ ಕೆಲಸ ಮಾಡಿ. ಅನ್ನದಾನೇಶ ನಿಮ್ಗೆ ಅನ್ನ ಕೊರತೆ ಆದಾಗ ಎಲ್ಲ ಕೊಟ್ಟು ಕಾಪಾಡ್ತಾನ. ಜಾತ್ರೆ ಚೆನ್ನಾಗಿ ಮಾಡ್ರಿ, ಒಳ್ಳೆ ಬರ್ರಿ, ಭಕ್ತಿಯಿಂದ ಬರ್ರಿ, ಎಲ್ಲವೂ ಕೊಟ್ಟು ಕಾಪಾಡ್ತಾನ. ಅದಕ್ಕಂತ ದೃಷ್ಟಿಯಿಂದ ಈ ಸವಾಲು ಮಾಡ್ತಿರೋದ ಇಷ್ಟು ಮಂದಿ ಕೂತ್ರಿ ಊರಾಗ, ಇಷ್ಟ ಮಂದಿ ಹೆಣ್ಮಕ್ಳು, ಇಷ್ಟ ಮಂದಿ ಗಂಡ್ಮಕ್ಳು ಊರಾಗ ಏನ ಕೆಟ್ಟ ಮಂದಿ ಬರಕ್ಕೆ ಅದಾರಿ. ಏನಾರ ಆಗೈತೆ ನಿಮ್ಗೆ ಏನಾರ ಕೆಟ್ಟ ಮಂದಿ ಇದ್ರೆ ಬರಕ್ಕೆ ನೀವು ಇಷ್ಟ ಮಂದಿ ಊರಾಗಿರೋರು. ಅದಕ್ಕೆ ಸವಾಲು ಮಾಡ್ತಿರೋದ ನಿಮ್ಗೆ ಯಾತ್ರೆ ಆಗ್ತಬೋದು ಜ್ಞಾನ. ನೀವು 10 ರೂಪಾಯಿ ಕೇಳ್ರಿ, ನೀವು ಡಾಕ್ಟರ್ ಕಲ್ಪದ ಕೂತ್ಬಿಟ್ರೆ ಹಂಗ ಈ ಪುರಾಣಕ್ಕೆ ಅವಮಾನ ಮಾಡಿದಾಗ ಇದಕ್ಕೆ ಸವಾಲು ಮಾಡಕ್ಕೆ ಹೋಗ್ಬೇಡ್ರಿ. ಅದ ನೀವು ಚಟ್ ಅಂತ ಅದಕ್ಕೆ ಮಾಡ್ಬೇಡ್ರಿಪ್ಪ. ಎಷ್ಟು ಕೇಳಿ ಎಲ್ಲ ಮಾಡ್ರಿ, ಒಳ್ಳೇದಾಗಿ ಚುದಾಗಿ ಅನ್ನದಾನ ಪರಿಸ್ಥಿತಿ ಎಲ್ಲ ಕೊಡ್ಲಿ. ಟೈಮ್ ಭಾಳಾಗಿದೆ, ನಾನು ಇನ್ನೊಂದು ತಾಸು ಮಾತಾಡ್ತಿದ್ದೆ, ಟೈಮ್ ಭಾಳಾಗಿದೆ. ಅದಕ್ಕೆ ದೃಷ್ಟಿಯಿಂದ ಅನ್ನದಾನ ಪರಿಸ್ಥಿತಿ ಎಲ್ಲರಿಗೂ ಎಲ್ಲ ಸಂಪತ್ತು ಕೊಟ್ಟು ಕಾಪಾಡ ಮತ್ತೊಮ್ಮೆ ಶುಭ ಹಾರೈಸಿ ನಾನು ಮಾತು ಮುಗಿಸಿ ಹಾಡ್ಕೊಂಡು